ಆತ್ಮೀಯ ವೀಕ್ಷಕ ಬಂಧುಗಳೇ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮಾನ್ಯರ ಮಸಲ್ವಾಡ ಆಡ ಅಂತ ಏನು ನಾವು ಕರಿತೀವಿ, ನಮ್ಮ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವ ಇದೇ ತಿಂಗಳು 26ನೇ ತಾರೀಕಂದು ಕಳಸೋತ್ಸವ, 27ನೇ ತಾರೀಕು ರಥೋತ್ಸವ, 28 ಅಗ್ನಿಕುಂಡ ನೆರವೇರಲಿದೆ. ಸಕಲ ಸದ್ಭಕ್ತರೆಲ್ಲರೂ ಕೂಡ ಈ ರಥೋತ್ಸವದಂದು ಭಾಗವಹಿಸಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಈ ಮೂಲಕ ಮಸಲ್ವಾಡ ಗ್ರಾಮದ ಎಲ್ಲ ಸದ್ಭಕ್ತರು, ಎಲ್ಲ ದೈವಸ್ಥ ಮಂಡಳಿಯವರು ಸರ್ವ ಭಕ್ತರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಮಾನ್ಯರ ಮಸಲ್ವಾಡ ಮಲ್ಲಿಗೆಪುರ ಹಾಗೆಯೇ ಇತಿಹಾಸದ ಒಂದು ಪುಟಗಳನ್ನು ನೋಡಿದಾಗ ಮುಸುಳೆ ಮಡು ಅತಿ ಹೆಚ್ಚು ಇಲ್ಲಿ ಮಹಾನ್ ವ್ಯಕ್ತಿಗಳು ಅಂದರೆ ಪುರವಂತ ವರ್ಗದವರು ಭಕ್ತಿ ಭಾವನೆಯಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯನ್ನು ಪೂಜೆ ಮಾಡುತ್ತಾ ಹೆಚ್ಚು ಭಕ್ತಿಯನ್ನು ಸೇವೆಯನ್ನು ಸಲ್ಲಿಸಿದರ ಪ್ರತೀಕವಾಗಿ ಈಗ ಮಹಾನ್ ವ್ಯಕ್ತಿಗಳ ಒಂದು ಗ್ರಾಮಕ್ಕೆ ಮಹನೀಯರ ಮಸಲವಾಡ, ಅದು ಈಗ ಪ್ರಸ್ತುತ ಮಾನ್ಯರ ಮಸಲವಾಡವಾಗಿ ಬದಲಾಗಿದೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನದೊಂದಿಗೆ ನಾವೆಲ್ಲರೂ ಕೂಡ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಬನ್ನಿ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಜಾತ್ರಾ ಮಹೋತ್ಸವದಲ್ಲಿ 26/1/2026ನೇ ಸೋಮವಾರದ ಮುಂಜಾನೆ ಬೆಳಗಿನ ಜಾವದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಮಹಾಪೂಜೆ ಮತ್ತು ಭಕ್ತಾದಿಗಳಿಂದ ಕಳಸೋತ್ಸವ ಮತ್ತು ದೀಡ್ ನಮಸ್ಕಾರವನ್ನು ಹಾಕುವಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ 27ನೇ ತಾರೀಕು ಮಂಗಳವಾರದಂದು ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಮತ್ತು ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ. ಕೋಲಾಟ, ಡೊಳ್ಳಿನ ಪದ ಹಾಗೂ ಇತರೆ ಕಾರ್ಯಕ್ರಮಗಳು ಕೂಡ ಜರುಗುತ್ತವೆ. 28ನೇ ತಾರೀಕು ಬುಧವಾರದಂದು ಅಗ್ನಿಕುಂಡ ಮಹೋತ್ಸವ ಕೂಡ ನೆರವೇರುತ್ತದೆ. ಬೆಳಗ್ಗೆ 11 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಮಹಾನ್ ಜಾತ್ರೆ ಈ ಭಾಗದಲ್ಲಿ ಈ ಸೋಗಿ ಮತ್ತು ಮಾನ್ಯರ ಮಸವಾಡ ಗ್ರಾಮದ ಎರಡೂ ಗ್ರಾಮಗಳಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ನೆಲೆಸಿರ್ತಕ್ಕಂತಹ ಪುಣ್ಯ ಐತಿಹಾಸಿಕ ಸ್ಥಳಗಳು ಇವಾಗಿವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಸತತ 3 ವರ್ಷಗಳ ಕಾಲ ಮಾನ್ಯರ ಮಸವಾಡ ಗ್ರಾಮದ ಹಳೆಯ ವಿದ್ಯಾರ್ಥಿಗಳ ಬಳಗ ಹಾಗೂ ಸಮಾನ ಮನಸ್ಕರ ಬಳಗದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಊರಿನ ಗುರು ಹಿರಿಯರು ಎಲ್ಲರೂ ಕೂಡ ತಮ್ಮ ತನು ಮನ ಧನದ ಭಕ್ತಿ ಕಾಣಿಕೆಯನ್ನು ಸಲ್ಲಿಸುವುದರ ಮೂಲಕ ಈ 4ನೇ ವರ್ಷದ ಅತ್ಯಂತ ಯಶಸ್ವಿ ಪ್ರಸಾದದ ಸೇವೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಆತ್ಮೀಯರೇ, ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಜಾತ್ರಾಗಳಲ್ಲಿ ಭಾಗವಹಿಸ್ತಕ್ಕಂಥ ಭಕ್ತಾದಿಗಳು ದಿನದಿಂದ ದಿನಕ್ಕೆ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭಕ್ತಿ ಭಾವನೆ ಅಂತಕ್ಕಂಥದ್ದು ಬೆಳೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ನಾವೆಷ್ಟೇ ತಾಂತ್ರಿಕವಾಗಿ ಈ ಒಂದು ತಂತ್ರಜ್ಞಾನದ ಮೂಲಕ ಯಾಂತ್ರಿಕೃತವಾಗಿ ಬದಲಾದಾಗ್ಯೂ ಕೂಡ ಇವತ್ತು ಮನುಷ್ಯರಲ್ಲಿ ಭಕ್ತಿ ಭಾವನೆ ಅನ್ನುವಂಥದ್ದು ದೇವರನ್ನು ನೆಲೆಸುವಂಥದ್ದು ಮನಃಶಾಂತಿಗಾಗಿ ಎಲ್ಲ ಕಾರ್ಮಿಕಗಳಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಉತ್ತಮ ರೀತಿಯಾದಂತಹ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಶ್ರೀ ವೀರಭದ್ರೇಶ್ವರ ರಥೋತ್ಸವದ ಪ್ರಯುಕ್ತ ಮಾನ್ಯರ ಮಸವಾಡ ಗ್ರಾಮದ ಸಮಸ್ತ ದೈವಸ್ಥರ ಒಂದು ಅಪೇಕ್ಷೆ ಮೇರೆಗೆ ಶ್ರೀ ವೀರಭದ್ರೇಶ್ವರ ನಾಟ್ಯ ಸಂಘ ಮಾನ್ಯರ ಮಸವಾಡ ಇವರ ಸಹಯೋಗದಲ್ಲಿ ಶ್ರೀ ವೀರಭದ್ರೇಶ್ವರ ನಾಟ್ಯ ಸಂಘ ಉತ್ತಂಗಿ ಇವರಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಎಂಬುವಂತಹ ಒಂದು ಭಕ್ತಿ ಪ್ರಧಾನ ನಾಟಕವನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಜಗಜ್ಯೋತಿ ಬಸವಣ್ಣನವರ 12ನೇ ಶತಮಾನದಲ್ಲಿ ಹೇಗೆ ಸಮಾಜವನ್ನು ತಿದ್ದುವಂತಹ ವಚನ ಕ್ರಾಂತಿಯನ್ನು ಹಬ್ಬಿಸಿದರು, ಆ ವಚನ ಕ್ರಾಂತಿಯ ಮೂಲಕ ಸಮಾಜವನ್ನು ತಿದ್ದುವ, ಸಮಾಜವನ್ನು ಬದಲಾಯಿಸಿ ಜಾತ್ಯತೀತೆಯನ್ನು ದೂರ ಮಾಡಿ ನಾವೆಲ್ಲರೂ ಕೂಡ ಒಂದೇ ಮನುಜ ಕುಲದವರೆಂಬ ಸಂದೇಶವನ್ನು ಸಾರಿದರು. ಅದರ ಒಂದು ಪ್ರಯುಕ್ತವಾಗಿ ಈ ಒಂದು ಸಂದೇಶವನ್ನು ಸಾರುವ ನಾಟಕ ಕೂಡ ಪ್ರದರ್ಶನಗೊಳ್ತಾ ಇದೆ. ಸರ್ವ ಭಕ್ತಾದಿಗಳು ಕೂಡ ಈ ಒಂದು ನಾಟಕದಲ್ಲಿ ಕೂಡ ಭಾಗವಹಿಸಲು ಸೂಚನೆ ಕೊಡ್ತಾ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ನಂದಿ ಕೋಲು ಸಮಾಳ ಸದ್ದುಗಳ ಒಂದು ರುದ್ರ ತಾಂಡವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪಲ್ಲಕ್ಕಿ ಮೂಲಕವಾಗಿ ಈ ರಥೋತ್ಸವ ಬೀದಿಗೆ ಬಂದು ನಂತರದಲ್ಲಿ ಪೂಜಾ ಕೈಂಕರ್ಯಗಳ ಮೂಲಕ ರಥೋತ್ಸವವನ್ನು ಸುತ್ತಿದ ನಂತರದಲ್ಲಿ ಬಹಳ ಭಕ್ತಿ ಭಾವನೆಯಿಂದ ಸೇರಿದಂತಹ ಎಲ್ಲ ಸರ್ವ ಭಕ್ತಾದಿಗಳು ಕೂಡ ರಥವನ್ನು ಎಳೆದ್ರ ಮೂಲಕವಾಗಿ ಈ ಒಂದು ರಥೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥದ್ದು ಪುರಾತನ ಕಾಲದಿಂದಲೂ ಕೂಡ ಬರ್ತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಜನ ಭಕ್ತಾದಿಗಳು ಕೂಡ ಈ ಒಂದು ರಥೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿಸೋದರ ಮೂಲಕವಾಗಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಡಲು ಭಾಳ ಕಾತುಕರಾಗಿ ಕುಳಿತಿರ್ತಕ್ಕಂಥದ್ದು. ಪುರಾತನ ಕಾಲದ ಇತಿಹಾಸವನ್ನು ಹೊಂದಿದಂಥ ಈ ಒಂದು ಮಲ್ಲಿಗೆಪುರ
ಮುಸುಳೆ ಮಡು ಮಾನ್ಯರ ಮಸಲೋಡ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ತಾವೆಲ್ಲರೂ ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಿ ಅನ್ನುವಂತಹ ಮಾತಿನೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಶ್ರೀಮತಿ ಕವಿತಾ ಎಸ್ ಮನ್ನಿಕೇರಿ ಮೇಡಮ್ರವರು, ಹಾಗೆಯೇ ಶ್ರೀಮತಿ ಎಚ್ ಸವಿತಾ ಸಹಾಯಕ ಆಯುಕ್ತರು, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ, ಹಾಗೆಯೇ ತಹಶೀಲ್ದಾರ್ ಶ್ರೀಯುತ ಗುರುಬಸವರಾಜ್ರವರು, ಹೀಗೆ ಅನೇಕ ಜನ ಆಡಳಿತ ಮಂಡಳಿ ಎಂ ಮನೋಹರ್ ಆಡಳಿತಾಧಿಕಾರಿಗಳು, ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಮಾನ್ಯರ ಮಸಲೋಡ ಗ್ರಾಮದ ಆಡಳಿತಾಧಿಕಾರಿಗಳು, ಗ್ರಾಮ ಆಡಳಿತಾಧಿಕಾರಿಗಳು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ರಥೋತ್ಸವಕ್ಕೆ ಮೇಲ್ವಿಚಾರಣೆಯನ್ನು ಮಾಡೋದ್ರ ಮೂಲಕ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಭಾಳ ವಿಶೇಷವಾಗಿ ಈ ಒಂದು ರಥೋತ್ಸವದಲ್ಲಿ ಯಾವೇ ಅವಘಡಗಳು ಆಗದೇ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಆ ದಿನ ಉಪಸ್ಥಿತರಿದ್ದು ಭಾಳ ಶಿಸ್ತು ಸಂಯಮವನ್ನು ಕಾಪಾಡೋದ್ರ ಮೂಲಕವಾಗಿ ಈ ಒಂದು ರಥೋತ್ಸವದಲ್ಲಿ ಉತ್ತಮ ರೀತಿಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರತಿ ವರ್ಷವೂ ಕೂಡ ನೆರವೇರಿಸಿಕೊಡ್ತಕ್ಕಂಥದ್ದು. ಜೊತೆಗೆ ಮಾನ್ಯರ ಮಸಲೋಡ ಗ್ರಾಮದ ಎಲ್ಲ ಸರ್ವಧರ್ಮೀಯರು ಕೂಡ ಭಾಗವಹಿಸಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಈ ಒಂದು ರಥೋತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರಲು ತಮ್ಮಗಳ ತನು ಮನ ಧನದ ಭಕ್ತಿ ಸೇವೆಯನ್ನು ಭಕ್ತಿ ಕಾಣಿಕೆಯನ್ನು ಸಲ್ಲಿಸೋದ್ರ ಮೂಲಕ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತದೆ. ಈ ವರ್ಷ ವಿಶೇಷವಾಗಿ ಈ ಒಂದು ಬಳಗೇರ್ ಗಲ್ಲಿಯ ಎಲ್ಲ ಭಕ್ತಾದಿಗಳು ತಮ್ಮ ತನುಮನ ಧನದ ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ನೂತನ ಒಂದು ತ್ಯಾಗದ ಕಟ್ಟಿಗೆಯ ಒಂದು ಏಣಿಯನ್ನು ಕೂಡ ಭಕ್ತಿ ಕಾಣಿಕೆಯಾಗಿ ದೇವರಿಗೆ ಸಮರ್ಪಿಸಿರ್ತಾರೆ. ಆ ಎಲ್ಲ ಭಕ್ತಾದಿಗಳಿಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಒಳ್ಳೆಯ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಆ ಗ್ರಾಮದ ಸರ್ವರಿಗೂ ಕೂಡ ಒಳಿತಾಗಲಿ. ಈ ವರ್ಷವೂ ಕೂಡ ಉತ್ತಮ ಮಳೆ ಬೆಳೆ ಬರುವುದ್ರ ಮೂಲಕ ರೈತರ ಮನದಲ್ಲಿ ಮಂದಹಾಸ ಮೂಡಲಿ. ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳು ಮಾನಸಿಕ ಒಂದು ನೆಮ್ಮದಿಯನ್ನು ಕೊಡೋದ್ರ ಮೂಲಕ ಮನಃಶಾಂತಿಯನ್ನು ಕೊಡ್ತವೆ. ತಾವೆಲ್ಲರೂ ಕೂಡ ಬನ್ನಿ, ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಿ. ಮಹಾರುದ್ರಗೆ ಜಯ ಜಯವೆನ್ನಿ, ಮಸಲ್ವಾಡ ಕ್ಷೇತ್ರಕ್ಕೆ ಬನ್ನಿ, ಮಹಾರುದ್ರಗೆ ಜಯ ಜಯವೆನ್ನಿ. ಪಡಿವಂತನ ಎಲ್ಲರೂ ಸ್ಮರಿಸಿ ಕಾಯಿ ಕರ್ಪೂರ ಸುಮಗಳ ತನ್ನಿ, ಪಡಿವಂತನ ಎಲ್ಲರೂ ಸ್ಮರಿಸಿ ಕಾಯಿ ಕರ್ಪೂರ ಸುಮಗಳ ತನ್ನಿ. ಮಸಲ್ವಾಡ ಕ್ಷೇತ್ರಕ್ಕೆ ಬನ್ನಿ, ಮಹಾರುದ್ರಗೆ ಜಯ ಜಯವೆನ್ನಿ. ಮಡಿವಂತನ ಎಲ್ಲರೂ ಸ್ಮರಿಸಿ ಕಾಯಿ ಕರ್ಪೂರ ಸುಮಗಳ ತನ್ನಿ. ಏನವನ ವೈಭೋಗ ಕಣ್ಣಾರ ಕಾಣಬೇಕ ಚಂದ, ಆ ಕ್ಷಣದಾಗೆ ನೋಡೋಕೆ ಅಂದ. ವೀರೇಶ ಬರುವಾಗ ಏನವನ ವೈಭೋಗ ಕಣ್ಣಾರ ಕಾಣಬೇಕ ಚಂದ, ಆ ಕ್ಷಣದಾಗೆ ನೋಡೋಕೆ ಅಂದ. ಬೆಂಕಿ ಕೆಂಡದ ಉಂಡೆ ಕಣ್ಣವನ್ ಅವರೋಗ ನಾಶದ ದೇವ, ಬೆಂಕಿ ಕೆಂಡದ ಉಂಡೆ ಕಣ್ಣವನ್ ಅವರೋಗ ನಾಶದ ದೇವ. ಇಂತಹ ಮಹಿಮೆ ದೇವನು ಎಲ್ಲೂ ಇಲ್ಲ, ಈ ಲೋಕದಲ್ಲಿ ಇವನ ಸಾಟಿ ಬೇರೆ ಯಾರೂ ಇಲ್ಲ, ಈ ಲೋಕದಲ್ಲಿ ಇವನ ಸಾಟಿ ಬೇರೆ ಯಾರೂ ಇಲ್ಲ.
ಮಸಲ್ವಾಡ ಕ್ಷೇತ್ರಕ್ಕೆ ಬನ್ನಿ, ಮಹಾರುದ್ರಗೆ ಜಯ ಜಯವೆನ್ನಿ. ಮಡಿವಂತನ ಎಲ್ಲರೂ ಸ್ಮರಿಸಿ, ಕಾಯಿ ಕರ್ಪೂರ ಸುಮಗಳ ತನ್ನಿ. ಸೌಭಾಗ್ಯ ಕೊಡುವಂಥ ಶಿವರುದ್ರ ಸ್ವಾಮಿಗೆ ಶರಣೆಂದು ಬನ್ನಿರಿ ಬಾಗಿ, ಕಾಯುವನು ಬಾಧೆಗಳ ನೀಗಿ. ಸೌಭಾಗ್ಯ ಕೊಡುವಂಥ ಶಿವರುದ್ರ ಸ್ವಾಮಿಗೆ ಶರಣೆಂದು ಬನ್ನಿರಿ ಬಾಗಿ, ಕಾಯುವನು ಬಾಧೆಗಳ ನೀಗಿ. ಅನುಕಾಲ ನಮ್ಮ ಹತ್ತಿರ ಇದ್ದು ಕಾಪಾಡು ಕರುಣಾಳು ದೇವ, ಅನುಕಾಲ ನಮ್ಮ ಹತ್ತಿರ ಇದ್ದು ಕಾಪಾಡು ಕರುಣಾಳು ದೇವ. ಭಕ್ತರಿಗೆಲ್ಲ ಬೇಡಿದ್ದನ್ನು ಕೊಡುವಂಥವನು ಇವನು, ಈ ಕಲಿಯುಗದ ಕಲ್ಪವೃಕ್ಷನು ಮಹಾದೇವ ವೀರಣ್ಣನು. ಈ ಕಲಿಯುಗದ ಕಲ್ಪವೃಕ್ಷನು ಮಹಾದೇವ ವೀರಣ್ಣನು. ಮಸಲ್ವಾಡ ಕ್ಷೇತ್ರಕ್ಕೆ ಬನ್ನಿ, ಮಹಾರುದ್ರಗೆ ಜಯ ಜಯವೆನ್ನಿ. ಮಸಲ್ವಾಡ ಕ್ಷೇತ್ರಕ್ಕೆ ಬನ್ನಿ, ಮಹಾರುದ್ರಗೆ ಜಯ ಜಯವೆನ್ನಿ. ಮಡಿವಂತನ ಎಲ್ಲರೂ ಸ್ಮರಿಸಿ, ಕಾಯಿ ಕರ್ಪೂರ ಸುಮಗಳ ತನ್ನಿ. ಮಡಿವಂತನ ಎಲ್ಲರೂ ಸ್ಮರಿಸಿ, ಕಾಯಿ ಕರ್ಪೂರ ಸುಮಗಳ ತನ್ನಿ.